ನಾವ್ ಇಂಡಿಯನ್ಸ್ ಯಾವ್ದ್ರಲ್ಲಿ ಫೇಮಸ್ ಇಲ್ವೋ ಗೊತ್ತಿಲ್ಲ, ಬಟ್ ಜುಗಾಡ್ ಮಾಡೋದ್ರಲ್ಲಿ ವರ್ಲ್ಡ್ ಫೇಮಸ್. ಇಂಡಿಯಾದಲ್ಲಿ LPG ಸಿಲಿಂಡರ್ ಶಾರ್ಟೇಜ್ ಆಗಿದ್ದೆ ತಡ ಇಂಡಿಯನ್ಸ್ ಎಲೆಕ್ಟ್ರಿಕ್ ಸ್ಟವ್, ಕುಕ್ಕರ್, ಕೆಟಲ್ ಔಟ್ ಆಫ್ ಸ್ಟಾಕ್ ಆಗೋ ರೇಂಜ್ ಪರ್ಚೇಸ್ ಮಾಡಕ್ ಬಿಟ್ಟಿದ್ದಾರೆ. ಅದ್ ಯಾವ್ದೋ ಅಂಗಡಿಯಲ್ಲಿ 48 ಗಂಟೆಲಿ 100 ಸ್ಟವ್ ಸೇಲ್ ಮಾಡಿದೆ ಅಂತೆ. ಫ್ಲಿಪ್ಕಾರ್ಟ್ ಅಲ್ಲಿ 25 ಪಟ್ಟು ಸೇಲ್ಸ್ ಜಾಸ್ತಿ ಆಗಿದೆ, ಅಮೆಝಾನ್ ಅಲ್ಲಿ 30 ಪಟ್ಟು ಸೇಲ್ಸ್ ಜಾಸ್ತಿ ಆಗಿದೆ. ಮಾರ್ಕೆಟ್ ಅಲ್ಲಿ ಇಂಡಕ್ಷನ್ ಸ್ಟವ್ ಸೇಲ್ಸ್ ಜಾಸ್ತಿ ಆಗ್ತಿದ್ದಂಗೆ ಈ ಕಡೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆ ಕಂಪನಿ ಶೇರ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. TTK ಪ್ರೆಸ್ಟೀಜ್, ಸ್ಟವ್ ಕ್ರಾಫ್ಟ್ ನ ಪಿಜನ್, ಬಟರ್ಫ್ಲೈ ಈ ಕಂಪನಿಯ ಶೇರ್ಸ್ 3 ದಿನದಲ್ಲಿ ಆಲ್ಮೋಸ್ಟ್ 30% ಅಷ್ಟು ಮೇಲ್ ಹೋಗಿತ್ತು. ಬಟ್ ಇದೊಂದು ಶಾರ್ಟ್ ಟರ್ಮ್ ರ್ಯಾಲಿ ಅಷ್ಟೇ. ಒಂದು ಇನ್ಸಿಡೆಂಟ್ ಇಂದ ಈ ಕಂಪನಿ ಶೇರ್ಸ್ ಗಳು ಜಾಸ್ತಿ ಆಗಿದೆ ಹೊರತು ಫಂಡಮೆಂಟಲಿ ಬಿಸ್ನೆಸ್ ಅಲ್ಲಿ ಏನು ಚೇಂಜ್ ಆಗಿಲ್ಲ. ಇವಾಗ ಯಾರ ಮನೇಲಿ ಸಿಲಿಂಡರ್ ಖಾಲಿ ಆಗಿದೆ ಇಲ್ಲ ಖಾಲಿ ಆಗಿ ಬಂದಿದೆ ಅವರು ಅರ್ಜೆಂಟ್ ಆಗಿ ಅಡಿಗೆ ಮಾಡಕ್ಕೆ ಏನಾದ್ರು ಬೇಕು ಅಂತ ಹೇಳಿ ತಗೊಂಡಿದ್ದಾರೆ. ಕೆಲವರು ಸೇಫ್ಟಿಗೆ ಬ್ಯಾಕಪ್ ಇರ್ಲಿ ಅಂತ ತಗೊಂಡಿದ್ದಾರೆ. ನಾಳೆ ಸಿಲಿಂಡರ್ ಸ್ಟಾಕ್ ಬಂತು ಅನ್ನೋ ನ್ಯೂಸ್ ಬಂದ್ರೆ ಸೇಲ್ಸ್ ಕೂಡ ಕಮ್ಮಿ ಆಗುತ್ತೆ. ಜನ ಪರ್ಮನೆಂಟ್ ಆಗಿ LPG ಬಿಟ್ಬಿಟ್ಟು ಇಂಡಕ್ಷನ್ ಸ್ಟವ್ ಕಡೆ ಶಿಫ್ಟ್ ಆಗಲ್ಲ. ಒಟ್ನಲ್ಲಿ ಇಸ್ರೇಲ್ ಇರಾನ್ ಯುದ್ಧ ಕೆಲವರಿಗೆ ಪ್ರಾಫಿಟ್ ತಂದು ಕೊಟ್ರೆ, ಕೆಲವ್ರಿಗೆ ತಲೆನೋವು ತಂದು ಕೊಡ್ತಾ ಇದೆ. ನೀವು ರೀಸೆಂಟ್ ಆಗಿ ಏನಾದ್ರು ಇಂಡಕ್ಷನ್ ಸ್ಟವ್ ಪರ್ಚೇಸ್ ಮಾಡಿದ್ರಾ ಅಂತ ಕಮೆಂಟ್ ಮಾಡಿ.